Life is full of millets. ಅಲ್ಲಿ ನೋಡ್ರೆ ಪೀಸ್ ಕುಣ್ಣಿನಾಥ್ ನೀರೇ ಕೈ ನಾಮಚ್ ಕಡೆ ಆಕ್ಚುಲಿ. 1 2 3 ಸ್ಟಾರ್ಟ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಆಲ್ರೆಡಿ ಈಗ 4:20 ಆಗಿ ಹೋಗ್ಲಿಕ್ಕೆ ಬಂದಿದೆ. ಸೊ ನಾವು ಎಲ್ಲಿ ಹೊರಟಿದ್ವಿ, ಜಸ್ಟ್ ಒನ್ ಡೇ ಟ್ರಿಪ್ ಹಾರ್ಸ್ಲಿ ಹಿಲ್ಸ್ಗೆ ಹೋಗ್ತಿದ್ದೀವಿ. ಸೊ ಹೇಗಾದರೂ ಎದ್ದಿದ್ವಿ, ಆಲ್ರೆಡಿ 3:30 ಎದ್ದಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಗೈಸ್, ವಿ ಆರ್ ಗೋಯಿಂಗ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹಾರ್ಸ್ಲಿ ಹಿಲ್ಸ್ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾವು ನೋಡ್ತಿರೋದು, ನೋಡುವ. ಜಸ್ಟ್ ಹೊರಟಿದ್ವಿ ಗೈಸ್. ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗುತ್ತಂತ. ಅವರು ಮ್ಯಾಪ್ ಹಾಕಿದ್ದಾರೆ. ನಮ್ಮ ಗ್ಯಾಂಗ್, ಅವರು ಬಾಯ್ಸ್ ಗ್ಯಾಂಗ್, ಬಾಸ್ ಲೇಡಿ. ಓಕೆ, ತುಂಬಾ ಕತ್ಲಿದೆ. ಅದಾದ್ಮೇಲೆ ನಾವು ನಿಮಗೆ ಸಿಟಿ ಆಫ್ ಸೀನರಿ. ಯಾವ ಸೈಡ್? ಈ ಸೈಡ್ಗೆ ಯಾವ ಸೈಡ್? ಡ್ರೈವರ್ ಇವರು, ಇಬ್ರು ಡ್ರೈವರ್ ಹಿಂದೆ ಇದ್ದಾರೆ. ಅವರು ಕಾಣ್ತಿಲ್ಲ, ಫುಲ್ ನಿದ್ದೆ ಮೂಡಲ್ಲೇ ಇದ್ದಾರೆ. ಅಂದ್ರೆ ಬೇಗ ಎದ್ದಿದ್ದೆ. ಆಕ್ಚುಲಿ ಎದ್ಬೇಕಿದ್ದು 3:30ಗೆ, ಬಟ್ ಏನ್ ಮಾಡೋದು. ಗಾಯ್ಸ್, ಗುಡ್ ಮಾರ್ನಿಂಗ್. ಸನ್ರೈಸ್ ಇವತ್ತು ಸಿಗಲ್ಲ, ನಾನು ನಿಮ್ಗೆ ತೋರಿಸಿದ್ನಲ್ಲ ಅದೇ ವ್ಯೂ. ಲೇಟ್ ಆಗತ್ತೆ, 7:30 ರೀಚ್ ಆಗತ್ತೆ ಅನ್ಸುತ್ತೆ. ಮಾರ್ನಿಂಗ್ ಅಲ್ವಾ, ಎಲ್ಲರೂ ನಿದ್ದೆ ಮೂಡಲ್ಲಿ ಇದ್ದಾರೆ. ಸೊ ಆಲ್ಮೋಸ್ಟ್ ಇಟ್ಸ್ ಮಾರ್ನಿಂಗ್, ಐ ಥಿಂಕ್ 6:30 ಗೈಸ್. ವ್ಯೂ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಚೆಂದ ಇದೆ ಅಂತ. ಸೊ ಕರ್ನಾಟಕ ಆಂಧ್ರ ಬಾರ್ಡರಲ್ಲಿ ಇದ್ದೀವಿ, ರೀಚ್ ಆಗಿಲ್ಲ. ಸೊ ರೀಚ್ ಆಗಲಿಕ್ಕೆ ಮತ್ತೆ ಹಾಫ್ ಆನ್ ಅವರ್ ಇದೆ. ಅದು ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ತುಂಬ ಹಸಿವೆ ಆಗ್ತಿದೆ ಗೈಸ್. ಸೊ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಿದ್ದೀವಿ. ಇಲ್ಲೇ ಸನ್ರೈಸ್ ಆಯಿತು. ಸೊ ಸನ್ರೈಸ್ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಯಾ, ಆಫ್ ಕೋರ್ಸ್ ಇಟ್ಸ್ ಮಾರ್ನಿಂಗ್, ರೈಟ್? ಸೊ ನಮಗಿಲ್ಲಿ ಒಂದು ಮಿಲ್ಲೆಟ್ಸ್ ಮ್ಯಾಜಿಕ್ ರೆಸ್ಟೋರೆಂಟ್ ಅಂತ ಸಿಕ್ಕಿದೆ. ಸೊ ನನಗಷ್ಟು ಗೊತ್ತಿಲ್ಲ ಇತ್ತು ಇಲ್ಲಿ ಮಿಲ್ಲೆಟ್ಸೇ ಮಸಾಲೆ ದೋಸೆ ಮಾಡ್ತಾರಂತ. ಅದಾದಮೇಲೆ ಗೊತ್ತಾಯಿತು, ಆ ಟೆಕ್ಸ್ಚರ್ ಎಲ್ಲ ನೋಡಿ ಇದು ಮಿಲ್ಲೆಟ್ ಪ್ರಾಡಕ್ಟ್ಸಲ್ಲೇ ಮಾಡೋದು. ಅವ್ರು ಹೇಳ್ತಿದ್ರು, ಓನರ್ ಕೂಡ, ನ್ಯಾಚುರಲ್ ಮಿಲ್ಲೆಟ್ಸಿಂದನೇ ನಾವು ಪ್ರಿಪೇರ್ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ, ನಾನು ಹೇಳಿದ್ದೇನಲ್ಲ. ವೆದರ್ ತುಂಬ ಚೆನ್ನಾಗಿದೆ. ಮಿಲ್ಲೆಟ್ಸಲ್ಲಿ ಮಾಡಿರೋಂಥ ಸ್ಪೆಷಲ್ ಮಿಲ್ಲೆಟ್ ಮಸಾಲೆ ದೋಸೆ. ಇದರಲ್ಲಿ ಆಲೂಗಡ್ಡೆ ಹಾಕಿಲ್ಲ ಗೈಸ್, ಆನಿಯನಿಂದನೇ ಮಾಡಿದ್ದಾರೆ ಮಸಾಲ, ಬಟ್ ಚೆನ್ನಾಗಿದ್ದಿತ್ತು. ಮತ್ತು ಕಡಲೆಕಾಯಿ ಚಟ್ನಿ ಅವ್ರ ಸ್ಪೆಷಲ್ ಅಲ್ವಾ, ಆಂಧ್ರಲ್ಲಿ ಅದೇ ಮಾಡ್ತಾರೆ. ಅದಾದಮೇಲೆ ಟೀ ಕೂಡ ಬೆಲ್ಲದಲ್ಲೇ ಮಾಡಿದ್ದು ಆಯಿತು. ತುಂಬ ಚೆನ್ನಾಗಿದೆ ಇಲ್ಲಿ ಮಿಲ್ಲೆಟ್ ಮ್ಯಾಜಿಕ್ ಎಲ್ಲ. ಮಿಲ್ಲೆಟ್ ದೋಸೆ ಮತ್ತು ಇದು ಬೆಲ್ಲ ಟೀ ತುಂಬ ಚೆನ್ನಾಗಿದೆ. ಪ್ರಾಡಕ್ಟ್ಸ್ ಕೂಡ ನಾವು ತಗೊಂಡಿದ್ದೀವಿ 2. ಒಂದು ಲಡ್ಡು, ಅದು ಕೂಡ ಮಿಲ್ಲೆಟ್ಸ್ದು, ಮತ್ತು ಮಿಲ್ಲೆಟ್ಸ್ ಚಕ್ಕುಲಿ ಕೂಡ ತಗೊಂಡಿದ್ವಿ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಪ್ರಾಡಕ್ಟ್ಸ್ ಮಾಡಿರ್ತಾರೆ. ಲೈಫ್ ಇಸ್ ಫುಲ್ ಆಫ್ ಮಿಲ್ಲೆಟ್ಸ್. ಸೊ ಎಂಜಾಯ್ ವಿತ್ ಮಿಲ್ಲೆಟ್ಸ್. ಸೊ ಎಂಜಾಯ್, ಜಸ್ಟ್ ನಾವು ಹ್ಯಾವಿಂಗ್ ಟೀ ಅಂಡ್ ಆಫ್ಟರ್ ದ್ಯಾಟ್ ವಿಲ್ ಗೋ. ಬಾಗುಂದಿ ಕದಾ, ಐಸ್ ಕ್ರೀಮ್ ಕೂಡ ಸಿಗತ್ತೆ. ಸೊ ನಾವು ತಗೊಂಡಿರೋದು ಫಿಲ್ಟರ್ ಕಾಫಿ, ಫ್ರೂಟ್ ಪಂಚ್. ಚೆನ್ನಾಗಿದೆ, ಮಿಲ್ಲೆಟ್ ಬೇಸ್ಡ್ ಅಂತ, ನ್ಯಾಚುರಲ್ ಪ್ರಾಡಕ್ಟ್ಸ್. ತಿಂದು ನೋಡ್ತೀವಿ, ಹೇಳ್ತೀವಿ ಹೇಗಿದೆ ಅಂತ. ನೋಡುವ. ಆಸಮ್, ಲೆಟ್ಸ್ ಸಿ. मिलेट अच्छे स्पेशल लेते हैं, फ्लेवर्स लेते हैं. ये फ्रूट पंच
ಗೈಸ್ ಫ್ರೂಟ್ ಪಂಚ್ ಟ್ರೈ ಮಾಡ್ತಿದ್ದೀನಿ. ಇದರಿಂದ ಫ್ರೂಟ್ ಪಂಚ್ ತುಂಬಾ ಚೆನ್ನಾಗಿದೆ. So guys, this was totally unplanned andre one of those random trips you take when your mind needs peace and your heart needs a break. So guess where we ended up? Horsley Hills, Andhra Pradesh, cool and calm hidden gem hill station. Let's go. So namma journey started from Bangalore aita. It's around 2.5 hours drive depending on traffic. So morning traffic ಏನು ಇಲ್ಲ ಆಯ್ತಷ್ಟು. So roads are mostly good, clean and the drive gets scenic as you approach the hills. So ನೋಡ್ಬೋದು scenery and slowly temperature drops, fresh air hits you and that feeling, of course, next level guys. ನೋಡಿ ವೆದರ್ ತುಂಬಾ ಚೆನ್ನಾಗಿದೆ, ಕೋಲ್ಡ್ ಇದೆ, ಕೋಲ್ಡ್. ಇಲ್ಲಿ ಬರಬೇಕು, ಅಷ್ಟೇನು ಬಿಸಿಲೇ ಏನಿಲ್ಲ, ಕೂಲ್ ಇದೆ ವೆದರ್. ಒರೇ ವರನೇ ಎಂತ ಕೂಲ್ ವೆದರ್ ಗೈಸ್. ನಾನು ಅನ್ಕೊಂಡೆ ತುಂಬಾ ಬಿಸಿಲಿದೆ, ಏನು ಅದರ ಫೀಲೇ ಆಗ್ತಿಲ್ಲ ಗೊತ್ತಾ. ಎಷ್ಟು ಚೆನ್ನಾಗಿದೆ ಇಲ್ಲಿ. ಈಗ ಸೀಸನ್ ಚೆನ್ನಾಗಿದೆ ಅಲ್ವಾ, ಅವರು ಹೇಳ್ತಿದ್ರು ಗೂಗಲ್ ಅಲ್ಲಿ ಎಲ್ಲ ನೋಡ್ತಿದ್ದೆ ನಾನು, ವೆದರ್ ತುಂಬಾ ಚೆನ್ನಾಗಿದೆ ಅಂತ. ವಾಹ್ ಕ್ಯಾ ಸೀನ್ ಹೈ. ಏ ಹಂಗೆ ಯೋಚನೆ ಬರ ಆಗದ ಅರೆ ತೀನ್ ಮೇಲೆ ಬಿಡಂಗ ಯೋಚನೆ ಬರ ಅರೆ ಫೀಲ್ ಜಾಗ್ರತೆ ನಿಸನ್ ಪಡ್ ಚೂರು ಸಿಂಗ್ करना का क्रॉस ಹಂಗೆ ಕೊಟ್ಟೆ ಇಲ್ಲ ಬರ ಗೈಸ್ ಶಾಬಾಸ್ ಬೇಟಾ. ತುಂಬಾ ಕಷ್ಟ ಇದೆ, ಆದ್ರೂ ನಾನು ಬಂದಿದ್ದೀನಿ ವ್ಯೂ ನೋಡ್ಲಿಕ್ಕೆ. ಇಲ್ಲಿ ಒಂದು ಕೊರು ಫೀಲ್ ಆಗ್ತಿದೆ, ಆದ್ರೂ ಅಡ್ಡಿಲ್ಲ, ಸ್ವಲ್ಪ ಜಾಗ್ರತೆ. ವ್ಯೂ ನೋಡಿ ಗೈಸ್, ಆಸ್ ವಿ ರೀಚ್ ದ ಟಾಪ್, ವಾವ್, ಇಟ್ ವಾಸ್ ಬ್ರೆಡ್ ಟೇಕಿಂಗ್. ಟ್ರೀಸ್ ಎವ್ರಿವೇರ್, ಕೂಲ್ ಬ್ರೀಸ್ ಆ್ಯಂಡ್ ಸೈಲೆನ್ಸ್, ಲೈಕ್ ಆ್ಯಕ್ಚುಯಲ್ ಸೈಲೆನ್ಸ್. ದ ಎಂಟೈರ್ ವ್ಯಾಲಿ ಬಿಲೋ. ಅದಕ್ಕೆ ಬೇರೆ ಬೇರೆ ಹೆಸರಲ್ಲಿ ಕೂಡ ಹೇಳ್ತಾರೆ, ಲೈಕ್ ಗಾಳಿ ಬಂಡಲು, ವಿಂಡ್ ರಾಕ್ಸ್, ಹಾರ್ಸ್ಲಿ ಹಿಲ್ ವ್ಯೂ ಪಾಯಿಂಟ್, ಎಲ್ಲ ಒಂದೇ ಪ್ಲೇಸ್ ಗೈಸ್, ಇದರಲ್ಲೇ ಇರೋದು. ಎಂಜಾಯ್ ಮಾಡಿ ಆಯಿತಾ. ಅಲ್ಲಿ ನೋಡ್ರೆ ಪೀಸ್, ಇಲ್ಲಿ ನೋಡ್ರೆ ಏನೋ ಫೀಲಿಂಗ್ಸ್, ಅಲ್ಲಿ ನೋಡ್ರೆ ಏನೋ ಥಿಂಕಿಂಗ್ ಅಂದ್ರೆ ನನ್ನ ಬಗ್ಗೆನೆ. ಆಮೇಲೆ ಹೋಲ್ ಹಿಂಗೆ ಶಾಂತಿ ಸಿಗ್ತಿದೆ, ಪೀಸ್ ಸಿಗ್ತಿದೆ. A few moments later. ನೆಕ್ಸ್ಟ್ ಒಬ್ರು ನಮ್ ಗಂಡ ಇಲ್ಲೇ ನಿದ್ದೆ ಮಾಡ್ತಿದ್ದಾನೆ. ಆಮೇಲೆ ಪೀಸಾ ಏನು ಸೈಕಿದೆ ಪ್ಲೇಸ್, ಸೈಕ್ ಇದೆ ಅಂತೆ. ಮಸ್ಟ್ ವಿಸಿಟ್ ಪ್ಲೇಸ್ ಮಸ್ಟ್ ವಿಸಿಟ್ ಪ್ಲೇಸ್ ಹಾರ್ಸ್ಲಿ ಹಿಲ್ಸ್. ಹೈಲಿ ರೆಕಮೆಂಡೆಡ್. ನಿಮ್ಮ ಜೀವನದಲ್ಲಿ ಪೀಸ್ಫುಲ್. ನಿಮ್ ಜೀವನದಲ್ಲಿ ಸ್ಟ್ರೆಸ್ ಇದ್ರೆ ನಮ್ ಗಂಡ ಹೇಳ್ತಿದ್ದಾರೆ, ಅಂದ್ರೆ ಸ್ಟ್ರೆಸ್ ನಾನ್ ಕೊಡೋದಂತೆ ಅವನಿಗೆ. ಅಷ್ಟು ಸತ್ಯ ಹೇಳ್ಬಾರ್ದು. ಇದೆ ಓಹ್ ಭಯ್ಯ, ಇತ್ನಾ ಭಿ ಸಚ್ ನಹೀ ಬೋಲ್ನಾ ಥಾ. ಜಾಸ್ತಿ ನಾಟಕ ಮಾಡಬೇಡ. ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿ. ಸಬ್ಸ್ಕ್ರೈಬರ್ ಲವ್ಸ್ ಮೀ. ಸೊ ನೆಕ್ಸ್ಟ್ ಹತ್ರ ಇರೋದೊಂದು ಪ್ಲೇಸ್ ಇದ್ದಿತ್ತು. ನಾವು ಗಂಗೋತ್ರಿ ಲೇಕ್ ಅಂದ್ರೆ ಸೀಸನಲ್ ಲೇಕಿಗೆ ಹೋಗ್ತಿದ್ದೀವಿ. ಹಾರ್ಸ್ಲಿ ಹಿಲ್ಸ್ ಇಂದ ಜಸ್ಟ್ 1.2 ಕಿಲೋಮೀಟರ್ಸ್ ಅವೇ. ಸೊ ಯು ಕ್ಯಾನ್ ಸಿ ದ ಮ್ಯಾಪ್. ಕಾಣ್ತಿದ್ಯಲ್ವಾ, ಇದು ಗಂಗೋತ್ರಿ ಲೇಕ್ ಅಂತೆ. ಸೊ ಹೋಗ್ತಿದ್ವಿ ಇಲ್ಲಿಂದ ಪಾಸ್ ಆಗಿ. ಪಟ ಪಟ ಸಾಲ್ಗೋ ಆವಾ ನೀ ಗುಗರ್ನಲ್ಲಿ ಏನಂತ ಸ್ಕ್ವಾಟ್ ಮಾರ್ನೆ ಎಷ್ಟು ಪ್ರಾಬ್ಲಮ್. ये कोणी नाथ नहीं रे ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಗಂಗೋತ್ರಿ ಲೇಕ್ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಇಲ್ಲಿ ತುಂಬ ಜಾನುವಾರುಗಳು ಬರತ್ತೆ ಅನ್ಸುತ್ತೆ ನೀರು ಕುಡಿಲಿಕ್ಕೆ. ಕೆಳಗೆ ಬೀಳ್ಬೇಡ ಮಗ. ನೋಡಿ ಗೈಸ್, ಅವನು ಜಾವ್ಲಿನ್ ಥ್ರೋ ಮಾಡ್ತಿದ್ದಾನೆ. ಫೋಟೋಸ್ ಚೆನ್ನಾಗಿ ಬರ್ತಿದೆ ಇಲ್ಲಿ. ಲೇಕ್ ಇನ್ ದ ಹಿಲ್ಸ್ ಇಸ್ ವರ್ತ್ ವಿಸಿಟಿಂಗ್. ಆಫ್ ಕೋರ್ಸ್ ಪಾಸಿಟಿವ್ ವೈಬ್ಸ್ ಅರೌಂಡ್. ಎಲ್ಲ ಪ್ಲೇಸ್ ನಿಯರ್ ಇದೆ. ಸೊ ನಾವು ನೋಡೋ ಹೊತ್ತಿಗೆ ನೆಕ್ಸ್ಟ್ ಝೂ ಇದೆ, ಹಾರ್ಸ್ಲಿ ಝೂ ಅಂತ. ಸೊ ಗಂಗೋತ್ರಿ ರಿವರ್ ಆಗಿದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ರು ಝೂ ಅಲ್ಲಿ ಅಷ್ಟೇನು ಆ್ಯನಿಮಲ್ಸ್ ಇಲ್ಲ ಅಂತ. ನಾವು ಅಲ್ಲಿ ಹೋಗಿಲ್ಲ ವಿಸಿಟ್ ಮಾಡಲಿಕ್ಕೆ. ಇವ್ರು ಏನೋ ನಗಾಡ್ತಿದ್ರು ಗೈಸ್. ಸೊ ನನಗೂ ನಗು ಬರ್ತಿತ್ತು. ಅದಾದ್ಮೇಲೆ ಇಲ್ಲಿ ಮಂಕೀಸ್ಗಳು ಇದ್ದಾವೆ. ಕೈ ನಾಮಚ್ ಕಡೆ ಆ್ಯಕ್ಚುಲಿ नाकरे मोबाइल के नो सुना खाऊंगा गिन बड़ो कशा सब तुम्ही I love you guys. ಇಲ್ಲಿ ಫುಡ್ ಆಪ್ಷನ್ಸ್ ಲಿಮಿಟೆಡ್ ಇದ್ದಿತ್ತು. ಸೊ ನಾವು ಜ್ಯೂಸ್ ಮತ್ತೇನೋ ಕುರ್ಕುರೆ ತೊಗೊಂಡಿದ್ವಿ ತಿನ್ನಲಿಕ್ಕೆ. ಆಮೇಲೆ ಹೊಸಕೋಟೆ ಹತ್ರ ಬಿರಿಯಾನಿ ತಿನ್ನುವ ಅಂತ ಡಿಸೈಡ್ ಮಾಡಿದ್ವಿ ಗೈಸ್. ನಾನು ಹೇಳ್ತಿರೋದ ಪ್ರಕಾರ ಇದು ಒನ್ ಡೇ ಟ್ರಿಪ್. ಜಾಸ್ತಿ ಏನು ಪ್ಲೇಸಸ್ ಇಲ್ಲ. ಎಲ್ಲಾದರೂ ನಿಮಗೆ ಅಡ್ವೆಂಚರಸ್ ಸ್ಟಫ್ ಬೇಕಾದರೆ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಸೊ ವರ್ತಿ ಗೈಸ್. ನಾನಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಹಾಡ್ತಿದ್ದೆ, ತೇರಾ ಫಿತೂರ್ ಜಬ್ ಸೆ ಚढ़ ಗಯಾ ರೇ. ಬಟ್ ಕಾಪಿರೈಟ್ ಇರೋದ್ರಿಂದ ನನಗೆ ಅದು ಹಾಕಲಿಕ್ಕೆ ಆಗಿಲ್ಲ. ಕರ್ನಾಟಕ ಆಂಧ್ರ ಬಾರ್ಡರ್ ಬಂದಿದೆ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಮತ್ತೆ ಮಂಕಿಗಳು ಗೈಸ್, ಟೋಟಲಿ ಮಂಕೀಸ್ ಏರಿಯಾ ಐ ಥಿಂಕ್ ಎವ್ರಿವೇರ್. कशा रे तू तुमच फ्रेंड पहिली जन्मासो पुनर्जन्म झालं तुमचे म्हातारे बरी कथे आली रे. ನಾವಿಲ್ಲಿ ಕಾರ್ ಯಾಕೆ ಸ್ಟಾಪ್ ಮಾಡಿದಂದರೆ ಜನ ರಾಶಿ ಇದ್ದಿದ್ದು ನೋಡಿದಾಗ ನಮಗೆ ಗೊತ್ತಾಯಿತು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಅಂದರೆ ಕಾರ್ ಸೈಡ್ ಹೋಗಿ ಬಿದ್ದಿದ್ದು. ಒಳ್ಳೆ ಆಯ್ತು, ಅಲ್ಲಿ ಸ್ಟೋನ್ ಇಲ್ಲ ಆಯ್ತಂತ, ತುಂಬ ಕಲ್ಲುಗಳು ಅಂತ. ಸೊ ಅವ್ರಿಗೆ ಅಷ್ಟು ಪೆಟ್ಟಾಗಿಲ್ಲ. ಸೊ ಎವ್ರಿ ಒನ್ ಈಸ್ ಗುಡ್. ಬಟ್ ಸ್ವಲ್ಪ ಇದಾಗಿದೆ. ಆ್ಯಂಬುಲೆನ್ಸ್ ಬರುತ್ತಂತೆ. ಸೊ ಪ್ಲೀಸ್ ಸೇಫ್ ಡ್ರೈವ್ ಗೈಸ್. ಮತ್ತು ನಿಮಗೆ ಸ್ಟಾಪ್ ಬೇಕಾದರೆ ಒಂದು ಸ್ಟಾಪ್ ತಗೊಳ್ಳಿ ಮಧ್ಯದಲ್ಲಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಆಯಿತಾ. ಕಾಲ್ ಸೂಪ್ ಬೇಕಂತೆ ಆ್ಯಕ್ಚುಲಿ. ಸೊ ಅದಕ್ಕೆ ತಿನ್ಲಿಕ್ಕೆ ಹೋಗಿ. ಓಕೆ ಗೈಸ್, ಏನ್ ಗೊತ್ತಾ, ನಾವೀಗ ಮನೆಗೆ ಬರ್ತಿದೀವಿ. ಅದಾದ್ಮೇಲೆ ಟ್ಯಾಂಕ್ ಕುಡಿದು ಅವ್ರಿಗೆ ಟ್ಯಾಂಕ್ ಮಾಡ್ಕೊಂಡು ಕೊಡ್ಬೇಕಂತೆ. ಭೈ ಮಜಾ ಆಯಾ. ಸೂಪರ್ ಇದೆ ಅಂತೆ. ಬಾವಿಯಿಂದ ರಿವ್ಯೂಸ್ ಎಲ್ಲ ಕೇಳಿದೆ. ಫುಲ್ ಸೈಕ್ ಅಡಿಗೆ ಸೈಕ್ ಅಂತೆ ಅಡಿಗೆಗಳೆಲ್ಲ. ನೋಡ್ಬೇಕು ಇವಾಗ ಟ್ಯಾಂಕ್ ಎಲ್ಲ ಹೇಗಾಗತ್ತೆ ನೋಡ್ಬೇಕು. ಅಡಿಗೆಗಳೆಲ್ಲ ಸೈಕ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಟ್ರೈ ಮಾಡಿದ್ದೀನಿ ಆಕ್ಚುಲಿ ಟಾಪ್ ಇರುತ್ತೆ. ಪ್ರೋಟೀನ್ ಬಾರ್ ಟ್ರೈ ಮಾಡಾಯ್ತಾ. ಫಿನಿಶ್ ಆಗಿದೆ, ಆಲ್ರೆಡಿ ಫಿನಿಶ್ ಆಗಿದೆ ಗೈಸ್. ಲಾಸ್ಟ್ ಟೈಮ್ ಪ್ರೋಟೀನ್ ಬಾರ್ ಮಾಡಿದ್ದು. ಸೊ ಇವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡಿಸುವ ಅಂತ ನನ್ನ ಫ್ರೆಂಡಿಗೂ ಟೇಸ್ಟ್ ಮಾಡಿಸಿದೀನಿ. ಎಲ್ಲರಿಗೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ತಿದ್ರು. ಮತ್ತೆ ಮಾಡ್ಬೇಕದು. ನಾವ್ ಎಲ್ಲಿ ಹೋಗೋದು ಗೊತ್ತಾ, ನೆಕ್ಸ್ಟ್ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ. ಎಲ್ಲಿ ಸ್ವಿಮ್ಮಿಂಗ್ ಕಂಟ್ರೋಲ್. ಗೈಸ್ ನಾವು ಮನೆಗೆ ಬಂದಿದ್ದೀವಿ. ಟ್ಯಾಂಕ್ ಮಾಡಿ ಕೊಡ್ಬೇಕು, ಮಾಡಿ ಕೊಡ್ತೀವಿ. ಬಾಯ್ ಬಾಯ್. ಓಕೆನಾ, ಟ್ಯಾಂಕ್ ರೆಡಿ ಆಗಿದೆ, ಕುಡಿ. ಗೈಸ್ ಈಗ ಸ್ನಾನ ಮಾಡ್ಲಿಕ್ಕಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಿದ್ವಿ. ಡ್ರೆಸ್ ಚೇಂಜ್, ಮನೆಯಿಂದ ಡ್ರೆಸ್ ಚೇಂಜ್ ಮಾಡಿ ಇಲ್ಲೇ ವೈಟ್ ಫೀಲ್ಡ್ ಹತ್ರ ಗುರುಕುಲ್ ಸ್ಪೋರ್ಟ್ಸ್ ಅಕಾಡೆಮಿ ಇದೆ, ಅಲ್ಲಿ ಹೋಗುದು. ಫಸ್ಟ್ ಟೈಮ್ ಹೋಗ್ತಿರೋದು, ನೋಡ್ಬೇಕು ಹೇಗಿದೆ ಅಂತ. ನಾವು ಇವತ್ತು PM ಸ್ವಿಮ್ಮಿಂಗ್ ಸೆಂಟರ್ ಅಲ್ಲ, ಸಾರಿ ಬೇರೆ ಯಾವ್ದು ಹೊಸ ಇವ್ರು ನಿಮ್ಮ ಊರ ಸೈಡ್ ಯಾವ್ದೊಂದು ಇದೆ ಅಲ್ಲ ಸ್ವಿಮ್ಮಿಂಗ್ ಪೂಲ್, ಸಿದ್ದಾಪುರ ಸೈಡ್. ಇವಾಗ ಹಾರ್ಕೊಂಡು ನೀರಲ್ಲಿ ತೇಲದೆ. ಹೌದಾ, ಆಯ್ತಾಯ್ತು. ನಮ್ದೇನ್ ಮರ ಸ್ವಿಮ್ಮಿಂಗ್ ಕ್ಯಾಪ್ ಬೈ ಮಾಡ್ಬೇಕಂತೆ. ಸೊ ನಾವು ಸ್ವಿಮ್ಮಿಂಗ್ ಕ್ಯಾಪ್ ಬೈ ಮಾಡಿದೀವಿ. ಚಾರ್ಜ್ ಬಂದು 200 ರೂಪೀಸ್ ಅಲ್ವಾ? 100 ಫಾರ್ ಕ್ಯಾಪ್, 200 ಫಾರ್ ಪರ್ ಹಾರ್. ಓಕೆ.
ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಏ ಊಡ ಯಾರ್ ಯೇ ಹಾ come on yay wow yes come on outside ಇಷ್ಟೇ ಆಗೋದು ಗೈಸ್, ಜಾಸ್ತಿ ಬ್ರೀತ್ ಇನ್ ಮಾಡಲಿಕ್ಕೆ ಆಗಲ್ಲ. ದ್ಯಾಟ್ಸ್ ಇಟ್. ಐ ಡೋಂಟ್ ನೋ ಸ್ವಿಮ್ಮಿಂಗ್, ಬಟ್ ಆಫ್ ಕೋರ್ಸ್ ಸ್ವಿಮ್ಮಿಂಗ್ ಸಮ್ಟೈಮ್ಸ್. ಸ್ವಿಮ್ಮಿಂಗ್ ಏನೋ ಒಂದು ಮಾಡ್ತಿದ್ದೀನಿ, ಅಡ್ಡಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಕೋಲ್ಡ್ ನೀರು. ರೆಡಿ 1 2 3 ಸ್ಟಾರ್ಟ್. Guys, come on. Rexon winner. ನಾಯರ್ ತುತ್ತು ವಿನ್ನರ್. ತುಂಬಾ ಚೆನ್ನಾಗಾಯಿತು. ಸೊ ಈಗ ಹೋಗ್ತಿದ್ದೀನಿ. ಬ್ಯಾಡ್ಮಿಂಟನ್ ಮತ್ತು PT ಕೋರ್ಟ್ ಇದೆ. ಸೊ ಆಡ್ಲಿಕ್ಕೆ ಚೆನ್ನಾಗಿದೆ. 1 ಅವರಿಗೆ 200 ರೂಪೀಸ್. ಹೀಗೆ ನಿಮ್ಗೆ ಆಯ್ತು? ಚೆನ್ನಾಗಿತ್ತು, ಒಳ್ಳೆ ರಿಲ್ಯಾಕ್ಸೇಷನ್. ಚೆನ್ನಾಗಿದೆಯಲ್ಲ? ಇವತ್ತಿನ ಸಂಡೇ, ಆಕ್ಚುಲಿ ಇವತ್ತಿನ ದಿನ ತುಂಬಾ ಸಖತ್ತಾಗಿತ್ತು. ಥ್ಯಾಂಕ್ಸ್ ಎವ್ರಿವನ್. ಗಮ್ಮತ್ತಾಯ್ತು. ಪೀಸ್ ಬಿ ವಿತ್ ಯು. ಒಳ್ಳೆ ಟೀ ಕುಡಿಯುವ ಈಗ, ಒಳ್ಳೆ ಟೀ ಕುಡಿಯ. ಫ್ರೆಂಡ್ಸ್ ಎಲ್ಲರೂ ತಿಂತಿದ್ದಾರೆ. ಬ್ಲಾಗ್ ಚೆನ್ನಾಗೇ ಇರತ್ತೆ. ಸೊ ಗೈಸ್, ಏನು ವಿಶೇಷ ಅಂದರೆ ಟ್ರಿಪ್ ಮುಗೀತು. ಇದು ಬರೋದು ಅನ್ಪ್ಲ್ಯಾನ್ಡ್ ಟ್ರಿಪ್. ಸೊ ನನ್ನ ತಮ್ಮ ಮತ್ತು ಕಸಿನ್ ಅವರು ಅನ್ಪ್ಲ್ಯಾನ್ಡ್ ಆಗೇ ಬಂದಿದ್ರು ನಿನ್ನೆ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ನಿಮ್ಗೆ ಹೇಳಿದ ಪ್ರಕಾರ ಅನ್ಪ್ಲ್ಯಾನ್ಡ್ ಟ್ರಿಪ್ ಇಸ್ ದ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅನ್ಪ್ಲ್ಯಾನ್ಡ್ ಟ್ರಿಪ್ ಟು ಆಂಧ್ರ ಪ್ರದೇಶ್. ಹೇಗಾಯ್ತಂತ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ನೋಡ್ತಿದ್ರೆ ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಆಲ್ಸೋ ಕ್ಲಿಕ್ ದ ಬೆಲ್ ಐಕಾನ್ ಪ್ಲೀಸ್. And love you guys. Take care. ಮತ್ತೆ see you in next video. ಆಯ್ತಾ?